ಗ್ರಾಮ ಸಭೆಯಲ್ಲಿ ಮನೆ ಹಂಚಿಕೆ ವಿಚಾರಕ್ಕೆ ಗಲಾಟೆ ಆಗಿದೆ. ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆ ಹಂಚಿಕೆ ಆರೋಪ ಕೇಳಿದ ಮೇಲೆ ಗಲಾಟೆ ಆಗಿರುವುದು. ಅಧಿಕಾರಿ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಆಳಂದ ಕ್ಷೇತ್ರದ ದಂಗಾಪುರ ಗ್ರಾಮ ಪಂಚಾಯಿತಿಯ ಭಟ್ಟರಕ್ಕಿ ಗ್ರಾಮದಲ್ಲಿ ನಡೆದಂತಹ ಸಭೆಯ ವಿಡಿಯೋ ಸಂಚಲನ ಮೂಡಿಸ್ತಾ ಇದೆ. ಮನೆಗಾಗಿ ನಾನು 10,000 ಹಣ ನೀಡಿದ್ದಾಗಿ ಹೇಳಿಕೆ ಕೊಟ್ಟಿದ್ದಾರೆ. 10,000 ಸಭೆಯಲ್ಲಿ ಗ್ರಾಮದ ಯುವಕನಿಂದ ಹಣ ಕೊಟ್ಟ ಬಗ್ಗೆ ಹೇಳಿಕೆ ಸಿಕ್ಕಿದೆ. ಈಗ ನಮಗೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಸುಮಾರು 200 ಮನೆಗಳ ಹಂಚಿಕೆ ಸಂಬಂಧ ನಡೆದಂತಹ ಸಭೆ. ದಂಗಾಪುರ ಪಂಚಾಯಿತಿಗೆ ಬಂದಿದಂತಹ ಮನೆಗಳು. ಇದೇ ದಂಗಾಪುರ ಗ್ರಾಮದ ಬಗ್ಗೆ ಬಿಆರ್ ಪಾಟೀಲ್ ಉಲ್ಲೇಖಿಸಿದ್ರು ಆಡಿಯೋದಲ್ಲಿ. ಜಮೀರ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ವಿರುದ್ಧ ದೂರು ಕೂಡ ಕೇಳಿ ಬಂದಿತ್ತು. ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಗೋಲ್ಮಾಲ್ ನಡೆದಿದೆ. ಹಾಗಾದ್ರೆ ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆ ಅನ್ನೋದು ಈ ಜಗಳದ ಮುಖಾಂತರ ಅಥವಾ ಇಲ್ಲಿ ಕೊಡುವಂತ ಹೇಳಿಕೆಗಳ ಮುಖಾಂತರ ಸಾಬೀತಾಗ್ತಾ ಇದೆ. ರೊಕ್ಕ ಕೊಟ್ಟಿರಿ, ಏಟು ಕೊಟ್ಟಿರಿ 10,000 ರೂಪಾಯಿ 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 ರೊಕ್ಕ ಕೊಟ್ಟಿರಿ, ಏಟು ಕೊಟ್ಟಿರಿ 10,000 ರೂಪಾಯಿ. ಓಕೆ, ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಶಾಂತಯ್ಯ ಹಿರೇಮಠ ಅವರು ಇದ್ದಾರೆ. ದಂಗಾಪುರದ ಗ್ರಾಮ ಪಂಚಾಯಿತಿ ಸದಸ್ಯರು. ಶಾಂತಯ್ಯ ಅವರೇ, ಈ ಒಂದು ಗಲಾಟೆಗಳನ್ನ ನೋಡ್ತಾ ಇದ್ರೆ ಇಲ್ಲಿ ಬಿಆರ್ ಪಾಟೀಲ್ ಮಾಡಿರುವಂತ ಆರೋಪ ಆಡಿಯೋದಲ್ಲಿ ನಿಜಾನ? ಹಾಗಾದ್ರೆ ಅದು ನಾವು ಗ್ರಾಮ ಪಂಚಾಯತಿ ಸದಸ್ಯರು ನಾವಲ್ಲ, ನಾವು ಸಾಮಾಜಿಕ ಕಾರ್ಯಕರ್ತರು. ನಮ್ಮ ಪತ್ನಿ ಗ್ರಾಮ ಪಂಚಾಯತಿ ಸದಸ್ಯರು. ಓಕೆ, ಅದು ತಿಳಿಸ್ಬೇಕು. ನಾವು ಗ್ರಾಮ ಪಂಚಾಯತಿ ಸದಸ್ಯರಲ್ಲ. ಓಕೆ ಓಕೆ, ನಮ್ಮ ಪತ್ನಿ ಗ್ರಾಮ ಪಂಚಾಯತಿ ಸದಸ್ಯರು. ಈಗ ನೀವು ಸಾಮಾಜಿಕ ಕಾರ್ಯಕರ್ತರಾಗಿ ಹೇಳಿ ಶಾಂತಯ್ಯ ಅವರೇ. ಈಗ ನಿಮ್ಮ ಪತ್ನಿ ಗ್ರಾಮ ಪಂಚಾಯತಿ ಸದಸ್ಯ ಹೌದು. ಹೌದು. ನಿಮ್ಗೊಂದಷ್ಟು ವಿಚಾರಗಳು ಗೊತ್ತಿರುತ್ತೆ, ಬಂದಿರುತ್ತೆ. ಈಗ ಪತ್ನಿ ಕಡೆಯಿಂದ ಏನ್ ನಡೀತಾ ಇದೆ ಹಾಗಾದ್ರೆ ಅಲ್ಲಿ? ಸರ್ ನೋಡ್ರಿ, ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಮ್ಮ ಗ್ರಾಮದಲ್ಲಿ ಸಾಮಾನ್ಯ ಸಭೆಯಲ್ಲಿ ನಮ್ಗೆ ಏನದ ತಿಳಿಸಿ ಹೇಳಿದ್ರು. ದಂಗಾಪುರ ಗ್ರಾಮ ಪಂಚಾಯತಿಗೆ 200 ಮನಿಗಳು ಬಂದಿದ್ದೇವೆ. ಆ 200 ಮನೆಯಲ್ಲಿ ನಿಮ್ಮ ಭಟ್ಟರ ಗ್ರಾಮಕ್ಕೆ ಮೈನಾರಿಟಿ ಮತ್ತು ಜನರಲ್ ಎಸ್ಸಿ ಕಾಸ್ಟ್ ನಲ್ಲಿ ಇಷ್ಟಿಷ್ಟು ಮನಿ ಬಂದಿವೆ ಅಂತೇಳಿ ಅವ್ರು ಹೇಳಿದ್ರು. ಆವಾಗ ನಾವು ಪಿಡಿಯವರು ಮತ್ತು ಇದ್ದಿರ್ತಕ್ಕಂಥ ಅಧ್ಯಕ್ಷರಿಗೆ ನಾವು ಏನದ ಪ್ರಶ್ನೆ ಮಾಡಿದ್ವಿ. ಇದು ಮೆಂಬರ್ ವೈಸ್ ನೀವು ಕೊಟ್ಬಿಡ್ರಿ, ಫಲಾನುಭವಿ ಗ್ರಾಮ ಸಭೆಯಲ್ಲಿ ಸಿಸ್ಟಮೆಟಿಕ್ ಆಯ್ಕೆ ಮಾಡೋಣ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ಅಲ್ಲಿನೂ ಕೂಡ ಅವತ್ತಿನ ದಿವಸ ಸಂಬಂಧಪಟ್ಟಿರ್ತಕ್ಕಂಥ ಅಧ್ಯಕ್ಷರ ಮಗ ಅವ್ರ ಸಿದ್ದಾರಾಮ್ ಅಂತೇಳಿ ಅವ್ರು ಬಂದು, ಇದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ, ನಾವು ಹಣ ಕೊಟ್ಟು ಹಾಕ್ಸ್ಕೊಂಡು ಬಂದಿರ್ತಕ್ಕಂಥ ಹಣ ಮನಿಗಳಿವೆ ಇವು, ನಾವು ತಗೊಂಡಿರ್ತಕ್ಕಂಥ ಫಲಾನುಭವಿಗಳಿಗೆ ನಾವು ಕೊಡ್ಬೇಕಾಗ್ತದೆ, ಇದು ಯಾವುದೇ ರೀತಿ ನೀವು ಗ್ರಾಮ ಪಂಚಾಯತಿ ಇದ್ರಾಗ ಇಂಟರ್ಫಿಯರ್ ಆಗಕ್ಕೆ ಅವಕಾಶ ಇಲ್ಲ ಅಂತ ಮಾತ್ರ ಅವ್ರು ಹೇಳಿದ್ರು. ಆವಾಗ ಇದ್ದಿರ್ತಕ್ಕಂಥ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ತಮ್ಮ ಮನೆ 10,000 ರೂಪಾಯಿ ಕೊಟ್ಟಿದ್ ನಿಜಾನ ಅವರು? 100% ಗ್ರಾಮದಲ್ಲಿ ಕಲೆಕ್ಟ್ ಮಾಡಿದ್ದು ಸತ್ಯ ಸರ್. ಅದು ಮಾಡಿದ್ದು ಯಾರಂದ್ರೆ ಕಾಂಗ್ರೆಸ್ ಕರ್ತರು ಮಾಡಿದ್ದಾರೆ. ಓಕೆ, ಅದು ತೆಗೆದುಕೊಂಡು ಈಗ 22 ಜನವರಿ ದಿವಸ ನಮ್ಮ ಗ್ರಾಮದಲ್ಲಿ ಸಭೆ ಮಾಡಿದ್ರು. ಈಗ ನನ್ನ ಕೊನೆ ಪ್ರಶ್ನೆ ನೇರವಾಗಿ ಉತ್ತರ ಕೊಡಿ ಶಾಂತಯ್ಯ ಅವರೇ. ಹಾಗಾದ್ರೆ ಭ್ರಷ್ಟಾಚಾರ ನಡೀತಾ ಇರೋದು ನಿಜ ಅಂತೀರಿ? 100% ಸರ್, 100%. ಓಕೆ ಓಕೆ ಓಕೆ. ನಾನು 6 ತಿಂಗಳು ಹಿಡಿದು ಕಂಪ್ಲೀಟ್ ಮಾಡ್ತಾ ಬರ್ತಾ ಇದ್ದೀನಿ CS ಹಿಡ್ಕೊಂಡು. ಹಲೋ, ಎಸ್ ಎಸ್, ಹೇಳಿ ಹೇಳಿ ಹೇಳಿ. ಈಗ ನಾವು ಸಂಬಂಧಪಟ್ಟಿರ್ತ ನಮ್ಮ ಶಾಸಕರು ನಿನ್ನಿನ ದಿವಸ ಮತ್ತೆ ಸರ್ಫರಾಜ್ ಖಾನ್ ಅವರಿಗೆ ಮಾತಾಡಿದಾರಲ್ಲ. 900 ಮನಿಗಳು ಬಂದಿದ್ದೇವೆ, ಹಿತೈಷಿಗಳಿಗೆ ಬಂದಿದೆ, ನಮ್ಮ ಗ್ರಾಮ ಪಂಚಾಯತಿಗೆ 200 ಮನಿ ಇದೆ, ಮಳ್ಳದಲ್ಲಿ 200 ಮನಿ ಬಂದಿದೆ, ಆಯ್ತು ಕಡಗಂಚಿಯಲ್ಲಿ 200 ಮನಿಗಳು ಬಂದಿವೆ. ಇವೆಲ್ಲ ಹಣ ಕಟ್ಟ ಹಾಕೊಂಡು ಬಂದಿರ್ತಕ್ಕಂಥ ಮನಿಗಳು ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ಸರ್. ಓಕೆ, ಈಗ ನಾವೇ ಈಗ 22 ಜನವರಿ 2024 ಗ್ರಾಮ ಸಭೆ ನಡೆದಾಗ ಹಣ ಕೊಟ್ಟು ಹಾಕ್ಸ್ಕೊಂಡ್ ಬನ್ನಿ ಅಂತ ಅಲ್ಲಿ ಇರತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸುಪುತ್ರನೇ ಹೇಳ್ತಾರ, ಯಾವುದೇ ರೀತಿ ಸಂಬಂಧ ಇಲ್ಲ ಅಲ್ಲಿ, ನಾನು ಆಯ್ಕೆ ಮಾಡ್ಬೇಕಂತಂದಾಗ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವತ್ತೇ ನಾನು ನೇರವಾಗಿ ಅಬ್ಜೆಕ್ಷನ್ ಹಾಕಿದ್ದು. ನೀವು ಗ್ರಾಮ ಪಂಚಾಯತಿ ಹಾಕ್ಸ್ಕೊಂಡ್ ಬಂದಿದ್ದೀರಿ ಅಂದ್ರೆ ನಮ್ಮ ಗ್ರಾಮದೊಳಗೆ ಯಾಕೆ ಬಂದಿದ್ದೀರಿ? ನಿಮ್ಮ ಮನೆಯನ್ನು ಕೂತು ಫಲಾನುಭವಿಗಳನ್ನ ಆಯ್ಕೆ ಮಾಡ್ಬೇಕು. ನಮ್ಮ ಗ್ರಾಮದಲ್ಲಿ ಗ್ರಾಮ ಸಭೆ ಯಾತಕ್ಕಾಗಿ ಮಾಡ್ತಾ ಇದ್ದೀರಿ? ಯಾವ ಪುರುಷಾರ್ಥಕವಾಗಿ ಮಾತಾಡ್ತಿರಿ? ಹೌದು, ಕರೆಕ್ಟ್ ಶಾಂತಯ್ಯ ಅವರೇ, ಕರೆಕ್ಟ್. ಈಗ ನೋಡಿ, ಅವರೇ ಒಪ್ಕೊಳ್ತಾ ಇದ್ದಾರೆ. ಹೌದು, ಭ್ರಷ್ಟಾಚಾರ ನಡೀತಿರೋದು ನಿಜ, 10,000 ಕೇಳಿದ್ದು ನಿಜ,
ಬಿ ಆರ್ ಪಾಟೀಲ್ ಅವರ ಆಡಿಯೋಗೆ ಪುಷ್ಟಿ ಸಿಗ್ತಾ ಇರೋದು ಕೂಡ ನಿಜ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಗ್ರಾಮ ಸಭೆಯಲ್ಲಿ ಮನೆ ಹಂಚಿಕೆ ವಿಚಾರಕ್ಕೆ ಗಲಾಟೆ ಆಗಿದೆ. ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆ ಹಂಚಿಕೆ ಆರೋಪ ಕೇಳಿದ ಮೇಲೆ ಗಲಾಟೆ ಆಗಿರುವುದು. ಅಧಿಕಾರಿ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಆಳಂದ ಕ್ಷೇತ್ರದ ದಂಗಾಪುರ ಗ್ರಾಮ ಪಂಚಾಯಿತಿಯ ಭಟ್ಟರಕ್ಕಿ ಗ್ರಾಮದಲ್ಲಿ ನಡೆದಂತಹ ಸಭೆಯ ವಿಡಿಯೋ ಸಂಚಲನ ಮೂಡಿಸ್ತಾ ಇದೆ. ಮನೆಗಾಗಿ ನಾನು 10,000 ಹಣ ನೀಡಿದ್ದಾಗಿ ಹೇಳಿಕೆ ಕೊಟ್ಟಿದ್ದಾರೆ. 10,000 ಸಭೆಯಲ್ಲಿ ಗ್ರಾಮದ ಯುವಕನಿಂದ ಹಣ ಕೊಟ್ಟ ಬಗ್ಗೆ ಹೇಳಿಕೆ ಸಿಕ್ಕಿದೆ. ಈಗ ನಮಗೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದೆ. ಸುಮಾರು 200 ಮನೆಗಳ ಹಂಚಿಕೆ ಸಂಬಂಧ ನಡೆದಂತಹ ಸಭೆ. ದಂಗಾಪುರ ಪಂಚಾಯಿತಿಗೆ ಬಂದಿದಂತಹ ಮನೆಗಳು. ಇದೇ ದಂಗಾಪುರ ಗ್ರಾಮದ ಬಗ್ಗೆ ಬಿ ಆರ್ ಪಾಟೀಲ್ ಉಲ್ಲೇಖಿಸಿದ್ರು ಆಡಿಯೋದಲ್ಲಿ. ಜಮೀರ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ವಿರುದ್ಧ ದೂರು ಕೂಡ ಕೇಳಿ ಬಂದಿತ್ತು. ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಗೋಲ್ಮಾಲ್ ನಡೆದಿದೆ. ಹಾಗಾದ್ರೆ ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆ ಅನ್ನೋದು ಈ ಜಗಳದ ಮುಖಾಂತರ ಅಥವಾ ಇಲ್ಲಿ ಕೊಡುವಂತಹ ಹೇಳಿಕೆಗಳ ಮುಖಾಂತರ ಸಾಬೀತಾಗ್ತಾ ಇದೆ. ರೊಕ್ಕ ಕೊಟ್ಟಿದಿ? ಎಷ್ಟು ಕೊಟ್ಟಿದಿ? 10,000 ರೂಪಾಯಿ. 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 ಓಕೆ, ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಶಾಂತಯ್ಯ ಹಿರೇಮಠ ಅವರು ಇದ್ದಾರೆ. ದಂಗಾಪುರದ ಗ್ರಾಮ ಪಂಚಾಯಿತಿ ಸದಸ್ಯರು. ಶಾಂತಯ್ಯ ಅವರೇ, ಈ ಒಂದು ಗಲಾಟೆಗಳನ್ನ ನೋಡ್ತಾ ಇದ್ರೆ ಇಲ್ಲಿ ಬಿ ಆರ್ ಪಾಟೀಲ್ ಮಾಡಿರುವಂತಹ ಆರೋಪ ಆಡಿಯೋದಲ್ಲಿ ನಿಜಾನ? ಹಾಗಾದ್ರೆ ಅದು ನಾವು ಗ್ರಾಮ ಪಂಚಾಯತಿ ಸದಸ್ಯರು ನಾವಲ್ಲ, ನಾವು ಸಾಮಾಜಿಕ ಕಾರ್ಯಕರ್ತರು. ನಮ್ಮ ಪತ್ನಿ ಗ್ರಾಮ ಪಂಚಾಯತಿ ಸದಸ್ಯರು. ಓಕೆ, ಅದು ತಿಳಿಸ್ಬೇಕು. ನಾವು ಗ್ರಾಮ ಪಂಚಾಯತಿ ಸದಸ್ಯರಲ್ಲ. ಓಕೆ ಓಕೆ, ನಮ್ಮ ಪತ್ನಿ ಗ್ರಾಮ ಪಂಚಾಯತಿ ಸದಸ್ಯರು. ಈಗ ನೀವು ಸಾಮಾಜಿಕ ಕಾರ್ಯಕರ್ತರಾಗಿ ಹೇಳಿ ಶಾಂತಯ್ಯ ಅವರೇ, ಈಗ ನಿಮ್ಮ ಪತ್ನಿ ಗ್ರಾಮ ಪಂಚಾಯತಿ ಸದಸ್ಯ ಹೌದು. ಹೌದು. ನಿಮ್ಗೊಂದಷ್ಟು ವಿಚಾರಗಳು ಗೊತ್ತಿರುತ್ತೆ, ಬಂದಿರುತ್ತೆ. ಈಗ ಪತ್ನಿ ಕಡೆಯಿಂದ ಏನ್ ನಡೀತಾ ಇದೆ ಹಾಗಾದ್ರೆ ಅಲ್ಲಿ? ಸರ್ ನೋಡ್ರಿ, ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಮ್ಮ ಗ್ರಾಮದಲ್ಲಿ ಸಾಮಾನ್ಯ ಸಭೆಯಲ್ಲಿ ನಮ್ಗೆ ಏನದ ತಿಳಿಸಿ ಹೇಳಿದ್ರು. ದಂಗಾಪುರ ಗ್ರಾಮ ಪಂಚಾಯತಿಗೆ 200 ಮನೆಗಳು ಬಂದಿದ್ದೇವೆ. ಆ 200 ಮನೆಯಲ್ಲಿ ನಿಮ್ಮ ಭಟ್ಟರ ಗ್ರಾಮಕ್ಕೆ ಮೈನಾರಿಟಿ ಮತ್ತು ಜನರಲ್ SC ಕಾಸ್ಟ್ ನಲ್ಲಿ ಇಷ್ಟಿಷ್ಟು ಮನೆ ಬಂದಿವೆ ಅಂತೇಳಿ ಅವ್ರು ಹೇಳಿದ್ರು. ಆವಾಗ ನಾವು ಪಿಡಿಯವರು ಮತ್ತು ಇದ್ದಿರ್ತಕ್ಕಂಥ ಅಧ್ಯಕ್ಷರಿಗೆ ನಾವು ಏನದ ಪ್ರಶ್ನೆ ಮಾಡಿದ್ದೀವಿ. ಇದು ಮೆಂಬರ್ ವೈಸ್ ನೀವು ಕೊಟ್ಬಿಡ್ರಿ, ಫಲಾನುಭವಿ ಗ್ರಾಮ ಸಭೆಯಲ್ಲಿ ಸಿಸ್ಟಮೆಟಿಕ್ ಆಯ್ಕೆ ಮಾಡೋಣ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ಅಲ್ಲಿನೂ ಕೂಡ ಅವತ್ತಿನ ದಿವಸ ಸಂಬಂಧಪಟ್ಟಿರ್ತಕ್ಕಂಥ ಅಧ್ಯಕ್ಷರ ಮಗ ಅವರು ಸಿದ್ದಾರಾಮ್ ಅಂತೇಳಿ ಅವ್ರು ಬಂದು, ಇದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ, ನಾವು ಹಣ ಕೊಟ್ಟು ಹಾಕ್ಸ್ಕೊಂಡು ಬಂದಿರ್ತಕ್ಕಂಥ ಹಣ ಮನೆಗಳಿವೆ ಇವು, ನಾವು ತಗೊಂಡಿರ್ತಕ್ಕಂಥ ಫಲಾನುಭವಿಗಳಿಗೆ ನಾವು ಕೊಡ್ಬೇಕಾಗ್ತದೆ, ಇದು ಯಾವುದೇ ರೀತಿ ನೀವು ಗ್ರಾಮ ಪಂಚಾಯತಿ ಇದ್ರಾಗ ಇಂಟರ್ಫಿಯರ್ ಆಗಕ್ಕೆ ಅವಕಾಶ ಇಲ್ಲ ಅಂತ ಮಾತ್ರ ಅವ್ರು ಹೇಳಿದ್ರು. ಆವಾಗ ಇದ್ದಿರ್ತಕ್ಕಂಥ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರೇ ತಮ್ಮ ಮನೆ ಈಗ 10,000 ರೂಪಾಯಿ ಕೊಟ್ಟಿದ್ ನಿಜಾನ? ಅವರು 100% ಗ್ರಾಮದಲ್ಲಿ ಕಲೆಕ್ಟ್ ಮಾಡಿದ್ದು ಸತ್ಯ ಸರ್. ಅದು ಮಾಡಿದ್ದು ಯಾರಂದ್ರೆ ಕಾಂಗ್ರೆಸ್ ಕರ್ತರು ಮಾಡಿದ್ದಾರೆ. ಓಕೆ, ಅದು ತೆಗೆದುಕೊಂಡು ಇಲ್ಲಿಗೆ 22 ಜನವರಿ ದಿವಸ ನಮ್ಮ ಗ್ರಾಮದಲ್ಲಿ ಸಭೆ ಮಾಡಿದ್ರು. ಈಗ ನನ್ನ ಕೊನೆ ಪ್ರಶ್ನೆ ನೇರವಾಗಿ ಉತ್ತರ ಕೊಡಿ ಶಾಂತಯ್ಯ ಅವರೇ. ಹಾಗಾದ್ರೆ ಭ್ರಷ್ಟಾಚಾರ ನಡೀತಾ ಇರೋದು ನಿಜ ಅಂತೀರಿ? 100% ಸರ್, 100%. ಓಕೆ ಓಕೆ ಓಕೆ. ನಾನು 6 ತಿಂಗಳು ಹಿಡಿದು ಕಂಪ್ಲೀಟ್ ಮಾಡ್ತಾ ಬರ್ತಾ ಇದ್ದೀನಿ, CS ಹಿಡ್ಕೊಂಡು. ಹಲೋ, ಎಸ್ ಹೇಳಿ ಹೇಳಿ ಹೇಳಿ. ಈಗ ನಾವು ಸಂಬಂಧಪಟ್ಟಿರ್ತದ ನಮ್ಮ ಶಾಸಕರು ನಿನ್ನಿನ ದಿವಸ ಮತ್ತೆ ಸರ್ಫರಾಜ್ ಖಾನ್ ಅವರಿಗೆ ಮಾತಾಡಿದಾರಲ್ಲ. 900 ಮನೆಗಳು ಬಂದಿದ್ದೇವೆ, ಹಿತಲ್ಸೂರಿಗೆ ಬಂದಿದೆ, ನಮ್ಮ ಗ್ರಾಮ ಪಂಚಾಯತಿಗೆ 200 ಮನೆ ಇದೆ, ಮಳ್ಳಾಳದಲ್ಲಿ 200 ಮನೆ ಬಂದಿದೆ, ಆಯ್ತು ಕಡಗಂಚಿಯಲ್ಲಿ 200 ಮನೆಗಳು ಬಂದಿವೆ. ಇವೆಲ್ಲ ಹಣ ಕಟ್ಟ ಹಾಕ್ಸ್ಕೊಂಡು ಬಂದಿರ್ತಕ್ಕಂಥ ಮನೆಗಳು ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ಸರ್. ಓಕೆ, ಈಗ ನಾವೇ ಈಗ 22 ಜನವರಿ 2024 ಗ್ರಾಮ ಸಭೆ ನಡೆದಾಗ ಹಣ ಕೊಟ್ಟು ಹಾಕ್ಸ್ಕೊಂಡು ಬನ್ನಿ ಅಂತ ಅಲ್ಲಿ ಇರತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸುಪುತ್ರನೇ ಹೇಳ್ತಾರ, ಯಾವುದೇ ರೀತಿ ಸಂಬಂಧ ಇಲ್ಲ ಅಲ್ಲಿ, ನಾನು ಆಯ್ಕೆ ಮಾಡ್ಬೇಕಂತಂದಾಗ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವತ್ತೇ ನಾನು ನೇರವಾಗಿ ಅಬ್ಜೆಕ್ಷನ್ ಹಾಕಿದ್ದು. ನೀವು ಗ್ರಾಮ ಪಂಚಾಯತಿ ಹಣ ನೀವು ಮನಿ ಹಾಕ್ಸ್ಕೊಂಡು ಬಂದಿದ್ದೀರಿ ಅಂದ್ರೆ
ನಮ್ಮ ಗ್ರಾಮದೊಳಗೆ ಯಾಕೆ ಬಂದಿದ್ರಿ? ನಿಮ್ಮ ಮನೆಯನ್ನು ಕೂತು ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕು. ನಮ್ಮ ಗ್ರಾಮದಲ್ಲಿ ಗ್ರಾಮ ಸಭೆ ಯಾತಕ್ಕಾಗಿ ಮಾಡ್ತಾ ಇದ್ರಿ? ಯಾವ ಪುರುಷಾರ್ಥಕವಾಗಿ ಮಾತಾಡ್ತಿರಿ? ಹೌದು, ಕರೆಕ್ಟ್ ಶಾಂತಯ್ಯ ಅವರೇ, ಕರೆಕ್ಟ್. ಈಗ ನೋಡಿ, ಅವರೇ ಒಪ್ಕೊಳ್ತಾ ಇದ್ದಾರೆ. ಹೌದು, ಭ್ರಷ್ಟಾಚಾರ ನಡೀತಿರೋದು ನಿಜ, 10,000 ಕೇಳಿದ್ದು ನಿಜ, BR ಪಾಟೀಲ್ ಅವರ ಆಡಿಯೋಗೆ ಪುಷ್ಟಿ ಸಿಗ್ತಾ ಇರೋದು ಕೂಡ ನಿಜ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಗ್ರಾಮ ಸಭೆಯಲ್ಲಿ ಮನೆ ಹಂಚಿಕೆ ವಿಚಾರಕ್ಕೆ ಗಲಾಟೆ ಆಗಿದೆ. ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆ ಹಂಚಿಕೆ ಆರೋಪ ಕೇಳಿದ ಮೇಲೆ ಗಲಾಟೆ ಆಗಿರೋದು. ಅಧಿಕಾರಿ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಆಳಂದ ಕ್ಷೇತ್ರದ ದಂಗಾಪುರ ಗ್ರಾಮ ಪಂಚಾಯಿತಿಯ ಭಟ್ಟರಕಿ ಗ್ರಾಮದಲ್ಲಿ ನಡೆದಂತಹ ಸಭೆಯ ವಿಡಿಯೋ ಸಂಚಲನ ಮೂಡಿಸ್ತಾ ಇದೆ. ಮನೆಗಾಗಿ ನಾನು 10,000 ಹಣ ನೀಡಿದ್ದಾಗಿ ಹೇಳಿಕೆ ಕೊಟ್ಟಿದ್ದಾರೆ. 10,000 ಸಭೆಯಲ್ಲಿ ಗ್ರಾಮದ ಯುವಕನಿಂದ ಹಣ ಕೊಟ್ಟ ಬಗ್ಗೆ ಹೇಳಿಕೆ ಸಿಕ್ಕಿದೆ. ಈಗ ನಮಗೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ. ಸುಮಾರು 200 ಮನೆಗಳ ಹಂಚಿಕೆ ಸಂಬಂಧ ನಡೆದಂತಹ ಸಭೆ. ದಂಗಾಪುರ ಪಂಚಾಯಿತಿಗೆ ಬಂದಿದಂತಹ ಮನೆಗಳು. ಇದೇ ದಂಗಾಪುರ ಗ್ರಾಮದ ಬಗ್ಗೆ BR ಪಾಟೀಲ್ ಉಲ್ಲೇಖಿಸಿದ್ರು ಆಡಿಯೋದಲ್ಲಿ. ಜಮೀರ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ವಿರುದ್ಧ ದೂರು ಕೂಡ ಕೇಳಿ ಬಂದಿತ್ತು. ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಗೋಲ್ಮಾಲ್ ನಡೆದಿದೆ. ಹಾಗಾದ್ರೆ ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆ ಅನ್ನೋದು ಈ ಜಗಳದ ಮುಖಾಂತರ ಅಥವಾ ಇಲ್ಲಿ ಕೊಡುವಂತಹ ಹೇಳಿಕೆಗಳ ಮುಖಾಂತರ ಸಾಬೀತಾಗ್ತಾ ಇದೆ. ರೊಕ್ಕ ಕೊಟ್ಟಿದಿ? ಎಷ್ಟು ಕೊಟ್ಟಿದಿ? 10,000 ರೂಪಾಯಿ. 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 ಓಕೆ, ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಶಾಂತಯ್ಯ ಹಿರೇಮಠ ಅವರು ಇದ್ದಾರೆ. ಗಂಗಾಪುರದ ಗ್ರಾಮ ಪಂಚಾಯಿತಿ ಸದಸ್ಯರು. ಶಾಂತಯ್ಯ ಅವರೇ, ಈ ಒಂದು ಗಲಾಟೆಗಳನ್ನ ನೋಡ್ತಾ ಇದ್ರೆ ಇಲ್ಲಿ BR ಪಾಟೀಲ್ ಮಾಡಿರುವಂತಹ ಆರೋಪ ಆಡಿಯೋದಲ್ಲಿ ನಿಜಾನ? ಹಾಗಾದ್ರೆ ಅದು ನಾವು ಗ್ರಾಮ ಪಂಚಾಯತಿ ಸದಸ್ಯರು ನಾವಲ್ಲ, ನಾವು ಸಾಮಾಜಿಕ ಕಾರ್ಯಕರ್ತರು. ನಮ್ಮ ಪತ್ನಿ ಗ್ರಾಮ ಪಂಚಾಯತಿ ಸದಸ್ಯರು. ಓಕೆ, ಅದು ತಿಳಿಸ್ಬೇಕು. ನಾವು ಗ್ರಾಮ ಪಂಚಾಯತಿ ಸದಸ್ಯರಲ್ಲ. ಓಕೆ ಓಕೆ, ನಮ್ಮ ಪತ್ನಿ ಗ್ರಾಮ ಪಂಚಾಯತಿ ಸದಸ್ಯರು. ಈಗ ನೀವು ಸಾಮಾಜಿಕ ಕಾರ್ಯಕರ್ತರಾಗಿ ಹೇಳಿ ಶಾಂತಯ್ಯ ಅವರೇ, ಈಗ ನಿಮ್ಮ ಪತ್ನಿ ಗ್ರಾಮ ಪಂಚಾಯತಿ ಸದಸ್ಯ ಹೌದು. ಹೌದು. ನಿಮ್ಗೊಂದಷ್ಟು ವಿಚಾರಗಳು ಗೊತ್ತಿರುತ್ತೆ, ಬಂದಿರುತ್ತೆ. ಈಗ ಪತ್ನಿ ಕಡೆಯಿಂದ ಏನ್ ನಡೀತಾ ಇದೆ ಹಾಗಾದ್ರೆ ಅಲ್ಲಿ? ಸರ್ ನೋಡ್ರಿ, ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಮ್ಮ ಗ್ರಾಮದಲ್ಲಿ ಸಾಮಾನ್ಯ ಸಭೆಯಲ್ಲಿ ನಮ್ಗೆ ಏನಾರ ತಿಳಿಸಿ ಹೇಳಿದ್ರು. ದಂಗಾಪುರ ಗ್ರಾಮ ಪಂಚಾಯತಿಗೆ 200 ಮನೆಗಳು ಬಂದಿದ್ದೇವೆ. ಆ 200 ಮನೆಯಲ್ಲಿ ನಿಮ್ಮ ಭಟ್ಟರ ಗ್ರಾಮಕ್ಕೆ ಮೈನಾರಿಟಿ ಮತ್ತು ಜನರಲ್ SC ಕಾಸ್ಟ್ ನಲ್ಲಿ ಇಷ್ಟಿಷ್ಟು ಮನೆ ಬಂದಿವೆ ಅಂತೇಳಿ ಅವ್ರು ಹೇಳಿದ್ರು. ಆವಾಗ ನಾವು PDO ಮತ್ತು ಇದ್ದಿರ್ತಕ್ಕಂಥ ಅಧ್ಯಕ್ಷರಿಗೆ ನಾವು ಏನಾದ ಪ್ರಶ್ನೆ ಮಾಡಿದ್ದೀವಿ. ಇದು ಮೆಂಬರ್ ವೈಸ್ ನೀವು ಕೊಟ್ಬಿಡ್ರಿ, ಫಲಾನುಭವಿ ಗ್ರಾಮ ಸಭೆಯಲ್ಲಿ ಸಿಸ್ಟಮೆಟಿಕ್ ಆಯ್ಕೆ ಮಾಡೋಣ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ಅಲ್ಲಿನೂ ಕೂಡ ಅವತ್ತಿನ ದಿವಸ ಸಂಬಂಧಪಟ್ಟಿರ್ತಕ್ಕಂಥ ಅಧ್ಯಕ್ಷರ ಮಗ ಅವ್ರ ಸಿದ್ದಾರಾಮ್ ಅಂತೇಳಿ ಅವ್ರು ಬಂದು, ಇದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ, ನಾವು ಹಣ ಕೊಟ್ಟು ಹಾಕ್ಸ್ಕೊಂಡು ಬಂದಿರ್ತಕ್ಕಂಥ ಹಣ ಮನೆಗಳಿವೆ ಇವು, ನಾವು ತಗೊಂಡಿರ್ತಕ್ಕಂಥ ಫಲಾನುಭವಿಗಳಿಗೆ ನಾವು ಕೊಡ್ಬೇಕಾಗ್ತದೆ, ಇದು ಯಾವುದೇ ರೀತಿ ನೀವು ಗ್ರಾಮ ಪಂಚಾಯತಿ ಇದ್ರಾಗ ಇಂಟರ್ಫಿಯರ್ ಆಗಕ್ಕೆ ಅವಕಾಶ ಇಲ್ಲ ಅಂತ ಮಾತ್ರ ಅವ್ರು ಹೇಳಿದ್ರು. ಆವಾಗ ಇದ್ದಿರ್ತಕ್ಕಂಥ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರೇ ತಮ್ಮ ಮನೆ ಈಗ 10,000 ರೂಪಾಯಿ ಕೊಟ್ಟಿದ್ ನಿಜಾನ ಅವರು? 100% ಗ್ರಾಮದಲ್ಲಿ ಕಲೆಕ್ಟ್ ಮಾಡಿದ್ದು ಸತ್ಯ ಸರ್. ಅದು ಮಾಡಿದ್ದು ಯಾರಂದ್ರೆ ಕಾಂಗ್ರೆಸ್ ಕರ್ತರು ಮಾಡಿದ್ದಾರೆ. ಓಕೆ, ಅದು ತೆಗೆದುಕೊಂಡು ಈಗ 22 ಜನವರಿ ದಿವಸ ನಮ್ಮ ಗ್ರಾಮದಲ್ಲಿ ಸಭೆ ಮಾಡಿದ್ರು. ಈಗ ನನ್ನ ಕೊನೆ ಪ್ರಶ್ನೆ ನೇರವಾಗಿ ಉತ್ತರ ಕೊಡಿ ಶಾಂತಯ್ಯ ಅವರೇ. ಹಾಗಾದ್ರೆ ಭ್ರಷ್ಟಾಚಾರ ನಡೀತಾ ಇರೋದು ನಿಜ ಅಂತೀರಿ? 100% 100%. ಓಕೆ ಓಕೆ ಓಕೆ, ನಾನು 6 ತಿಂಗಳು ಹಿಡಿದು ಕಂಪ್ಲೀಟ್ ಮಾಡ್ತಾ ಬರ್ತಾ ಇದ್ದೀನಿ CS ಹಿಡ್ಕೊಂಡು. ಹಲೋ, ಎಸ್ ಹೇಳಿ ಹೇಳಿ ಹೇಳಿ. ಈಗ ನಾವು ಸಂಬಂಧಪಟ್ಟಿರ್ತದ ನಮ್ಮ ಶಾಸಕರು ನಿನ್ನಿನ ದಿವಸ ಮತ್ತೆ ಸರ್ಫರಾಜ್ ಖಾನ್ ಅವರಿಗೆ ಮಾತಾಡಿದಾರಲ್ಲ. 900 ಮನೆಗಳು ಬಂದಿದ್ದೇವೆ, ಹಿತಲ್ಶೂರ್ಗೆ ಬಂದಿದೆ, ನಮ್ಮ ಗ್ರಾಮ ಪಂಚಾಯತಿಗೆ 200 ಮನೆ ಇದೆ, ಮಳ್ಳಾಳದಲ್ಲಿ 200 ಮನೆ ಬಂದಿದೆ, ಆಯ್ತು ಕಡಗಂಚಿಯಲ್ಲಿ 200 ಮನೆಗಳು ಬಂದಿವೆ. ಇವೆಲ್ಲ ಹಣ ಕಟ್ಟ ಹಾಕೊಂಡು ಬಂದಿರ್ತಕ್ಕಂಥ ಮನೆಗಳು ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ ಸರ್. ಓಕೆ, ಈಗ ನಾವೇ ಈಗ 22 ಜನವರಿ 2024 ಗ್ರಾಮ ಸಭೆ ನಡೆದಾಗ ಹಣ ಕೊಟ್ಟು ಹಾಕ್ಸ್ಕೊಂಡು ಬನ್ನಿ ಅಂತ ಅಲ್ಲಿ ಇರತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸುಪುತ್ರನೇ ಹೇಳ್ತಾರ.
ನೀವು ಯಾವುದೇ ರೀತಿ ಸಂಬಂಧ ಇಲ್ಲ ಅಲ್ಲಿ. ನಾನು ಆಯ್ಕೆ ಮಾಡ್ಬೇಕಂತಂದಾಗ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವತ್ತೇ ನಾನು ನೇರವಾಗಿ ಅಬ್ಜೆಕ್ಷನ್ ಹಾಕಿದ್ದು. ನೀವು ಗ್ರಾಮ ಪಂಚಾಯತಿ ಹಾಕ್ಸ್ಕೊಂಡು ಬಂದಿದ್ದೀರಿ ಅಂದ್ರೆ ನಮ್ಮ ಗ್ರಾಮದೊಳಗೆ ಯಾಕೆ ಬಂದಿದ್ದೀರಿ? ನಿಮ್ಮ ಮನೆ ಕೂತು ಫಲಾನುಭವಿಗಳನ್ನ ಆಯ್ಕೆ ಮಾಡ್ಬೇಕು. ನಮ್ಮ ಗ್ರಾಮದಲ್ಲಿ ಗ್ರಾಮ ಸಭೆ ಯಾತಕ್ಕಾಗಿ ಮಾಡ್ತಾ ಇದ್ದೀರಿ? ಯಾವ ಪುರುಷಾರ್ಥಕವಾಗಿ ಮಾತಾಡ್ತಿರಿ? ಹೌದು, ಕರೆಕ್ಟ್ ಶಾಂತಯ್ಯ ಅವರೇ, ಕರೆಕ್ಟ್. ಈಗ ನೋಡಿ ಅವರೇ ಒಪ್ಕೊಳ್ತಾ ಇದ್ದಾರೆ, ಹೌದು ಭ್ರಷ್ಟಾಚಾರ ನಡೀತಿರೋದು ನಿಜ, 10,000 ಕೇಳಿದ್ದು ನಿಜ, VR ಪಾಟೀಲ್ ಅವರ ಆಡಿಯೋಗೆ ಪುಷ್ಟಿ ಸಿಗ್ತಾ ಇರೋದು ಕೂಡ ನಿಜ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ.